ಸೋಮಣ್ಣ ಸಾಹೇಬ್ರೆ, ವಯಸ್ಸು ಆಗ್ತಾ ಆಗ್ತಾ ಬುದ್ಧಿ ಹೆಚ್ಚಾಗಬೇಕೇ ವಿನಃ ಬುದ್ಧಿಮಾಂದ್ಯತೆ ಹೆಚ್ಚಾಗಬಾರ್ದು ಸರ್. ಆಲ್ರೆಡಿ ಬೆಂಕಿ ಹತ್ಕೊಂಡಿದೆ ಬಳ್ಳಾರಿ. ನೀವು ಸೀನಿಯರ್ ಲೀಡ್ರ್ ಸರ್, ನೀವೇನೋ ಸೀನಿಯರು, ನಿಮಗೆ ಬುದ್ಧಿ ಹೆಚ್ಚಾಗಿದೆ ಅಂದ್ಕೊಂಡ್ರೆ ಬುದ್ಧಿಮಾಂದ್ಯತೆ ಹೆಚ್ಚಾಗಿದೆ ಅಂತ ಪ್ರೂವ್ ಮಾಡ್ತೀರಲ್ಲ ಸರ್. ಇನ್ನು ಆರ್ ಅಶೋಕಣ್ಣನಿಗೆ ಅದು ಯಾರು ಅಡ್ವೈಸರ್ಗಳಿದ್ದಾರೋ ಏನೋ. ಅಶೋಕಣ್ಣ ರೆಡ್ಡಿ ಅವ್ರನ್ನ ಆಚೆ ಹಾಕಿದ್ದು ನೀವೇ ತಾನೆ, ಅವ್ರನ್ನ ವಿರೋಧಿಸಿದ್ದು ನೀವೇ ತಾನೆ. ಶ್ರೀರಾಮುಲು ಅವರು ರೆಡ್ಡಿ ಅವರು ಅಷ್ಟು ಕಿತ್ತಾಡ್ತಿದ್ರು. ಅದು ಯಾವಾಗ ಸ್ನೇಹಿತರಾದರೋ ಯಾವಾಗ ಒಂದಾದರೋ ನಮ್ಗೆ ಯಾವುದೂ ಗೊತ್ತಿಲ್ಲ. ನೋಡಿ, ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ ಘಟನೆ ಏನಾಗಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನಿಂದ ಗೊತ್ತಾಗಿದೆ. ಸುಮ್ಮನೆ ಭರತ್ ರೆಡ್ಡಿ ಅಂತ ಯೂತ್ಸ್ನ BJP ಅವ್ರು ಟಾರ್ಗೆಟ್ ಮಾಡೋದು ಸರಿ ಇಲ್ಲ. ಪಾಪ ವಾರ್ಡ್ಗೂ ಹೋಗಿ ಜನರು ಕಷ್ಟ ಕೇಳ್ತಾ ಇದ್ದಾನೆ ನಮ್ಮ ಬಳ್ಳಾರಿ ಅನ್ನೋ ಕಾರ್ಯಕ್ರಮದಲ್ಲಿ. ಇಲ್ಲಿ ನಮ್ಮ ಪ್ರಿಯಕೃಷ್ಣ ಅವರು ಏರಿಯಾಗೆ ಹೋಗಿ ಜನರು ಕಷ್ಟ ಕೇಳ್ತಾ ಇದ್ದಾರೆ. ಸೋಮಣ್ಣ ಸಾಹೇಬರು ಕಾಂಗ್ರೆಸ್ಸಲ್ಲಿರೋ ಯೂತ್ಸ್ನ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ನು ಆ ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರು, ಸರ್ ನೀವು ಬಳ್ಳಾರಿ ಬಸ್ಸಲ್ಲಿ ಹತ್ತಬೇಕಾಗಿರೋದು 171A ನಿಮಾನ್ಸ್ ಬಸ್ ಹತ್ತಬೇಕಾಗಿರೋದು. ನೀವು ಮಾನಸಿಕ ಸ್ಥೀಮಿತ ಕಳ್ಕೊಂಡು ಛಲವಾದಿ ನಾರಾಯಣ ಸ್ವಾಮಿ ಅವರು ಎಷ್ಟೋ ದಿನ ಆಯಿತು. ಪಾಪ ವಿಜೇಂದ್ರ ಅವ್ರು ಎಲ್ಲಿ ಕಳೆದೋಗಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಸೋಮಣ್ಣ ಅವರು ಚೇರ್ ಹೇಳ್ಕೊಳ್ಳೋಕೆ ಬ್ಯುಸಿ ಆಗೋಗಿದ್ದಾರೆ. ಈ BJP ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಆರ್ ಅಶೋಕಣ್ಣ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ, ಅಣ್ಣ ನಿಮಗೆ ಮಾನ ಮರ್ಯಾದೆ ಇದ್ದರೆ ಬಾಯಿ ಮುಚ್ಕೊಂಡಿರಿ, ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ನಾನು ಮತ್ತೊಮ್ಮೆ BJP ಅವ್ರಿಗೆ ಹೇಳ್ತೀನಿ, ರಾಜ್ಯದ ಜನತೆಗೆ ಹೇಳ್ತೀನಿ, ಬಳ್ಳಾರಿಯ ಗಲಭೆಗೆ ಕಾರಣನೇ BJP ಅವ್ರು ಕೊಟ್ಟ ಕುಮ್ಮಕ್ಕು. ಫಸ್ಟ್ ಬ್ಯಾನರ್ ಹರಿದಾಕಿದ್ದು ಅವರು, ಇದು CC ಕ್ಯಾಮ್ರಲ್ಲಿದೆ. ಗಲಾಟೆ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಅವರು. ಶ್ರೀರಾಮುಲು ಅವರು ಸಹ ಬಂದು ಬ್ಯಾನರ್ ಹರಿದಾಕಿದ್ರು ಅಂತ ಸ್ಥಳೀಯರು ಹೇಳ್ತಾರೆ. ನಮ್ಮ ಪಕ್ಷದ ರಾಜಶೇಖರ್ ಸತ್ತೋಗೋದಕ್ಕೆ BJP ಅವರೇ ಕಾರಣ, BJP ಅವ್ರು ಕೊಟ್ಟ ಕುಮ್ಮಕ್ಕೆ ಕಾರಣ. ಇಂಥ BJPಯನ್ನು ಬಳ್ಳಾರಿಯಿಂದ ಓಡಿಸಿದ್ದೀವಿ. ಯಾಕೆ ಒಂದು 26 ವರ್ಷದ ಹುಡುಗ ಬಂದು ರೆಡ್ಡಿ ಸಾಮ್ರಾಜ್ಯನ ಒಡೆದ ಅಂತ ಹೊಟ್ಟೆ ಕಿಚ್ಚ ನಿಮಗೆ? ಬಳ್ಳಾರಿ ರಿಪಬ್ಲಿಕ್ನ ಡೆಮೋಕ್ರಸಿ ಮಾಡಿದ್ವಲ್ಲ ಕಾಂಗ್ರೆಸ್ ಅವ್ರು ಹೋಗಿ. ನಾವೊಂದು ಪಾದಯಾತ್ರೆಗೆ ರಿಪಬ್ಲಿಕ್ ಹೋಗಿ ಡೆಮೋಕ್ರಸಿ ಆಯಿತು. ಮತ್ತೆ BJP ಅವ್ರಿಗೆ ಹೇಳ್ತೀನಿ, ಯುವಕರನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರೋ ಯುವಕರನ್ನ ಕೆಣಕಬೇಡಿ. ಅದು ಪ್ರಿಯಕೃಷ್ಣ ಆಗ್ಬೋದು, ಭರತ್ ರೆಡ್ಡಿ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು. ನೀವು ವಿನಾಕಾರಣ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಸರ್.